ನಮಸ್ತೆ, ನಾನು ನಿಮ್ಮ ಹರೀಶು. ವಿಶೇಷವಾದಂಥ ಸಂಚಿಕೆ ವಿಕಾಸ ದರ್ಪಣಕ್ಕೆ ತಮಗೆಲ್ರಿಗೂ ಸ್ವಾಗತ. ಏನು ಈ ವಿಕಾಸ ದರ್ಪಣ? ವಿಕಾಸ ಅಂದ್ರೇನಲ್ಲಿ ಪ್ರೋಗ್ರೆಸ್ಸು, ಡೆವಲಪ್ಮೆಂಟು. ದರ್ಪಣ ಅಂದ್ರೇನಲ್ಲಿ ಮಿರರು, ಕನ್ನಡಿ. ನಾವು ಪ್ರೋಗ್ರೆಸ್ಸು ನೋಡಬೇಕು ಅಂದರೆ ಏನಾಗ್ತಿದೆ ಅನ್ನೋದು ನಮಗೆ ಕಾಣಿಸ್ಬೇಕು. ಈ ವಿಕಾಸ ದರ್ಪಣ ನಮ್ಮ ಕರ್ನಾಟಕದ 224 ಕಾನ್ಸ್ಟಿಟ್ಯೂಯೆನ್ಸಿ ಇದೆಯಲ್ಲ, ಅದನ್ನು ಲಿಫ್ಟ್ ಮಾಡೋದು, ಡೆವಲಪ್ಮೆಂಟ್ ಮಾಡೋದೇ ಈ ಕಾರ್ಯಕ್ರಮ. ಬಟ್ ಒಂದು ವಿಚಾರ, ಈ 224 ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ MLA ಬಗ್ಗೆ ಏನೋ ನಾನು ಮಾತಾಡ್ತೀನಿ, ಪೊಲಿಟಿಕಲ್ ಮಾತಾಡ್ತೀನಿ, ಅಥವಾ ಅಲ್ಲಿ ಏನೋ ಅಭಿವೃದ್ಧಿ ಆಗಿಲ್ಲ ಅಂದರೆ ಇದಾಗಿಲ್ಲ ಅಂತ ನಾನು ಹೇಳ್ತೀನಿ ಅಂದರೆ ಸಾರಿ, ಅದಲ್ಲ. ಇದು ಬ್ಲೇಮ್ ಗೇಮ್ ಅಲ್ಲ. ತಪ್ಪು ನಂಗೆ ಹೇಳೋದು ಸುಲಭ. ಮಿಕ್ಕಿದ 4 ಬೆಳ್ಳು ನಮ್ಮ ಕಡೆ ತೋರಿಸುತ್ತೆ, ಒಂದು ಕಡೆ ತೋರಿಸ್ತಾರೆ. ನಾವೇನು ಮಾಡ್ತಾಯಿದ್ದೀವಿ ಅಭಿವೃದ್ಧಿಗೆ? ನಮ್ಮ ಪಾತ್ರ ಏನು ಅನ್ನೋದು ವೆರಿ ಇಂಪಾರ್ಟೆಂಟು. ಈ ವಿಕಾಸ ದರ್ಪಣ ಅಂದರೆ ಆ ಚೇಂಜು ನಮ್ಮಿಂದ ಆಗಬೇಕು, ನಾವು ಪೂರಕವಾಗಿರಬೇಕು. ರೀಸೆಂಟಾಗೆ ನಮ್ಮ ಹೆಣ್ಮಕ್ಳು ವುಮೆನ್ಸ್ ವರ್ಲ್ಡ್ ಕಪ್ಪು ಕ್ರಿಕೆಟಲ್ಲಿ ಗೆದ್ದರು. ಏನು ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಬಟ್ ನಮ್ಮ ಜನಸಂಖ್ಯೆ ಎಷ್ಟು ಜನ ಅಲ್ಲಿ ಕಷ್ಟಪಟ್ಟು ಶ್ರಮಪಟ್ಟು ಅವರು ಡೆಡಿಕೇಟ್ ಮಾಡೋದಕ್ಕೆ ಇವತ್ತು ನಮಗೆ ವರ್ಲ್ಡ್ ಕಪ್ ಬಂತು. ಸೊ ನಾನು ಏನು ಕೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಭಾರತ ಶೈನ್ ಆಗಬೇಕು ಅಂದರೆ ಪ್ರತಿಯೊಬ್ಬನೂ ಪವರ್ಫುಲ್ ಆಗಬೇಕು. ನಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಇರಬೇಕು. ಅದೇ ವಿಕಾಸ ದರ್ಪಣ. ಏನಿದು ಅನ್ನೋದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ತುಂಬ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ. ನಮ್ಮ ಪ್ರಪಂಚದಲ್ಲಿ ಅಂದರೆ ಗ್ಲೋಬಲಲ್ಲಿ 195 ದೇಶಗಳಿದೆ, ಭಾರತನೂ ಸೇರಿಸಿ. ಸೊ 195 ದೇಶ ಭಾರತ ಅಂದರೆ 194 ದೇಶದಿಂದ ನಮ್ಮ ಕರ್ನಾಟಕಕ್ಕೆ ರೆವಿನ್ಯೂ ಬರಬೇಕು. ರೆವಿನ್ಯೂ ಅಂದರೆ ದುಡ್ಡು ಬರಬೇಕು. ಆ ರೀತಿಲಿ ನಮ್ಮ ಕರ್ನಾಟಕ ಆಗಬೇಕು, ಅಂದರೆ ಮನಿ ನಮ್ಮ ಫ್ಲೋ ಆಗಬೇಕು. ಇದು ಮೂಲ ಉದ್ದೇಶ ವಿಕಾಸ ದರ್ಪಣ. ಏನಕ್ಕೆ ಅಂದರೆ ನಾವು ಶ್ರೀಮಂತವಾದಂತಹ ರಾಜ್ಯ ಆಗಬೇಕು. ನಮ್ಮ ಭಾರತ ಶ್ರೀಮಂತ ಆಗಬೇಕಂದ್ರೆ ನಮ್ಮ ರಾಜ್ಯದಿಂದನೇ ಶುರು ಆಗಬೇಕು ಅನ್ನೋದಕ್ಕೆ ಈ 224 ಕಾನ್ಸ್ಟಿಟ್ಯೂಯೆನ್ಸಿ ಡೆವಲಪ್ಮೆಂಟ್ ಬಗ್ಗೆ ನಾವು ಫೋಕಸ್ ಮಾಡ್ತಾಯಿದ್ದೀವಿ. ಸೊ ಹೆಂಗಾಗುತ್ತಿದ್ದು ಅಂತ ನೋಡೋಣ. ನೋಡಿ, ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂದರೆ 815 ಕೋಟಿ ಇದೆ. ಅದರಲ್ಲಿ ಭಾರತದ ಜನಸಂಖ್ಯೆ ಎಷ್ಟು ಗೊತ್ತಾ? 146 ಕೋಟಿ. ಕರ್ನಾಟಕದ ಜನಸಂಖ್ಯೆ ಎಷ್ಟು? 6.87 crores. ಈಗ ಯೋಚನೆ ಮಾಡಿ, 815 ಕೋಟಿ ಜನಸಂಖ್ಯೆಯಿಂದ ನಮ್ಮ ಕರ್ನಾಟಕಕ್ಕೆ ರೆವಿನ್ಯೂ ಬರಬೇಕು, ದುಡ್ಡು ಬರಬೇಕು. ಆ ಥರ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗಬೇಕು ನಮ್ಮ ಕರ್ನಾಟಕ. ಏನಕ್ಕೆ ಅಂದರೆ ಆ ರೇಂಜಲ್ಲಿ ಅಭಿವೃದ್ಧಿ ಆಗಬೇಕು. ಅಂದರೆ ಹೇಗಾಗುತ್ತೆ? ಸ್ವಲ್ಪ ಪ್ರಾಕ್ಟಿಕಲಾಗಿ ತೊಗೊಳ್ಳೋಣ. ಸೌದಿ ಅರೇಬಿಯಾ ತೊಗೊಳ್ಳೋಣ. ಅದು ಅತಿ ಶ್ರೀಮಂತವಾದಂಥ ದೇಶ. ಏನಕ್ಕೆ ಅಂದರೆ ಅವರಲ್ಲಿರುವಂಥ ನ್ಯಾಚುರಲ್ ರಿಸೋರ್ಸಸ್, ಆಯಿಲ್ನ ಅವರು ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ಕೊಳ್ತಾವ್ರೆ, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾವ್ರೆ. ಅದಕ್ಕೆ ಅವರು ಶ್ರೀಮಂತವಾದಂಥ ದೇಶ ಆಗಿದೆ. ನಮ್ಮಲ್ಲಿ ಏನಿದೆ ಸ್ವಲ್ಪ ಯೋಚನೆ ಮಾಡೋಣ. ಈ ಸಂಚಿಕೆ ಹಂಗೆ ಹೋಗ್ತಾ ಇರುತ್ತೆ. ಎರಡನೇ ವಿಚಾರ, ಯೂಟ್ಯೂಬು. ಎಲ್ಲರೂ ನಾವು ಯೂಸ್ ಮಾಡ್ತೀವಿ. ಯಾರ್ದದು? ಅಮೇರಿಕಾದ. ಅಂದರೆ ಯೂಟ್ಯೂಬವ್ರನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಜನಸಂಖ್ಯೆ ಎಲ್ಲರೂ ದುಡ್ಡನ್ನ ಅಲ್ಲಿಗೆ ಹಾಕ್ತಾಯಿದ್ದೀವಿ. ನಾವು ಅಮೇರಿಕಾಗೆ ದುಡ್ಡು ಹೋಗ್ತಾಯಿದೆ. ಇನ್ಸ್ಟಾಗ್ರಾಮ್ ಯಾರ್ದು? ಅಮೇರಿಕ ಹೋಗ್ತಾಯಿದೆ. ಗೂಗಲ್ ಯಾರ್ದು? ಅಮೇರಿಕ ಹೋಗ್ತಿದೆ. ನಾವು ಎಲ್ಲರೂ ಅವ್ರಿಗೆ ಶ್ರೀಮಂತರು ಮಾಡೋದಕ್ಕೋಸ್ಕರ ನಾವು ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಏನು ಕಮ್ಮಿ ಆಗಿದೆ? ನಮ್ಮ ದೇಶದಲ್ಲಿ ಯಾಕೆ ಆಗ್ತಿಲ್ಲ? ನಮ್ಮಿಂದ ಏನೋ ಸಮಸ್ಯೆ ಆಗಿದೆ. ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಏನು, ನಾವೇನು ಮಾಡೋದು ಅನ್ನೋದ್ರ ಬಗ್ಗೆನೇ ಚಿಂತನೆ ಮಾಡುವಂಥದ್ದು. ಜೊತೆಯಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಬರೀ ನಾನಿಲ್ಲಿ ಐಡಿಯಾ ಒಂದು ಕೊಡಲ್ಲ, ಇಂಪ್ಲಿಮೆಂಟೇಷನ್ ಮಾಡೋದು. ಅದನ್ನು ಯಾರು ಮಾಡೋದಲ್ಲೇ? ನಾವುಗಳು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ಮಾಡಬೇಕು, ಅದು MLA ಮಾಡಬೇಕು, CM ಮಾಡಬೇಕು, ಬೇಡ. ಆ ಬ್ಲೇಮ್ ಗೇಮ್ ಬೇಡ. ನಾನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಈ ಎಪಿಸೋಡ್ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಸೊ ಇಲ್ಲಿ ಹೋಗುವಾಗ ಸ್ವಲ್ಪ ಯೋಚನೆ ಮಾಡೋಣ. ನಮ್ಮ ದೇಶ, ಅದು ನಮ್ಮ ರಾಜ್ಯದಲ್ಲಿ ಏನು ಶ್ರೀಮಂತಿಕೆ ನಮ್ಮ ದೇಶದ್ದು ಅಂದರೆ, ಅಥವಾ ನಮ್ಮ ರಾಜ್ಯದ್ದು ಅಂದರೆ, ಇಡೀ ಪ್ರಪಂಚದಲ್ಲಿ ದೇವರು ಓಡಾಡಿರುವಂತಹ ಭೂಮಿ ಯಾವುದಪ್ಪ ಅಂದರೆ ನಮ್ಮ ಭಾರತ.
ಇದೇ ಭಾರತದಲ್ಲಿ ಶ್ರೀರಾಮ ಕೃಷ್ಣ ಪರಮಾತ್ಮನಿಂದ ಹಿಡಿದು ಸಪ್ತ ಋಷಿಗಳು ಎಲ್ಲರೂ ಇಲ್ಲೇ ಓಡಾಡಿರುವಂತಹ ಜಾಗ. ಮೊದಲನೇದೇ ಶ್ರೀಮಂತಿಕೆ. ಎರಡನೇದಾಗಿ ಇಡೀ ವಿಶ್ವಕ್ಕೆ ಆಯುರ್ವೇದ ಅನ್ನೋದು ಎಲ್ಲಿಂದ ಬಂತು ಅಂದರೆ ಅದು ಕೇವಲ ಭಾರತದಿಂದ. ಎರಡನೇ ಪಾಠ, ಯೋಗ ಎಲ್ಲಿಂದ ಬಂತು? ಭಾರತ. ಕರ್ನಾಟಕ, ಮೈಸೂರಿಂದ ಯೋಗ ಗುರುಗಳು ಇಡೀ ವಿಶ್ವಕ್ಕೆ ಅವರು ಪ್ರಚಾರ ಮಾಡಿದ್ರು. ಇವತ್ತು ಯೋಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ಬೋದು, ಬಟ್ ಅದು ಶುರು ಮಾಡಿದವ್ರು ರೆವಲ್ಯೂಷನ್ ಯಾರಲ್ಲಿ? ಮೈಸೂರಿಂದ ಶುರು ಆಗಿದ್ದು. ಅವೆಲ್ಲ ಡೀಟೇಲಾಗಿ ಹೇಳ್ತೀನಿ ನಾನು. ಸೊ ಈ ಥರ ನಾವು ನೋಡ್ತಾ ಇದ್ದರೆ ನಮ್ಮಲ್ಲಿ ಏನೇನೈತೆ ಇದನ್ನೇನಂತೇಳಿ ಸ್ಯಾಂಡಲ್ವುಡ್ ಎಲ್ಲ ಐತೆ. ನಮ್ಮ ಕರ್ನಾಟಕದಲ್ಲಿ ಬಿಟ್ಟು ನೆಲ್ಲೂ ಇಲ್ಲ ರೀ ಸ್ಯಾಂಡಲ್ವುಡ್ಡು. ಅಷ್ಟು ಡಿಮ್ಯಾಂಡ್ ಇದೆ. ಎಲ್ಲೋ ನಾವು ಲ್ಯಾಕಿಂಗಲ್ಲಿ ಇದ್ದೀವಿ. ನಾವು ಆ ಜನರನ್ನ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ನಾವೆಲ್ಲೋ ಲ್ಯಾಕಿಂಗ್ ಇದ್ದೀವಿ. ಆ ಲ್ಯಾಕಿಂಗ್ನ ಬ್ರಿಡ್ಜ್ ಏನು ಪ್ರಾಬ್ಲಮ್ ಇದೆ ಅದನ್ನು ಮಾಡೋದೇ ಈ ವಿಕಾಸ ದರ್ಪಣ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ನಮ್ಮಲ್ಲಿ ಜನಸಂಖ್ಯೆ ಇದೆ. ಇಡೀ ಪ್ರಪಂಚ ಭಾರತದ ಮೇಲೆ ಡಿಪೆಂಡ್ ಆಗಿದೆ. ಬಟ್ ದುರಂತ ಏನು ಗೊತ್ತಾ? ಏನಕ್ಕೆ ಡಿಪೆಂಡ್ ಆಗಿದೆ ಅಲ್ಲಿ? ಅವ್ರ ಅಭಿವೃದ್ಧಿಗೆ. ನಾವು ಅವ್ರ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡಿಕೊಂಡು ನಮ್ಮ ದುಡ್ಡನ್ನು ಅವ್ರು ಕಳಿಸಿ ನಾವು ಖರ್ಚು ಮಾಡ್ಕೊಳ್ತಾ ಇದ್ದೀವಿ. ಅವರು ಬ್ಯಾಂಕಲ್ಲಿ ಇಡ್ತಾವ್ರೆ, ಅವರು ದುಡ್ಡು ಮಾಡ್ತಾವ್ರೆ. ಈಗ ನಾವೇನು ಮಾಡಬೇಕಾಗಿದೆ ಅಂದರೆ, ಈ ಜನಸಂಖ್ಯೆನೇ ಸಮಸ್ಯೆ ಅಂತಾರೆ. ಸಮಸ್ಯೆ ಎಲ್ಲ ರೀ, ಅದೇ ಇಂಪಾರ್ಟೆಂಟು. ಇಷ್ಟು ಜನರು ಇದ್ದೀವಿ, ಏನೇನು ಮಾಡ್ಬೋದು ಹೆಂಗೆ ಅಂತ ಹೇಳ್ತೀನಿ. ಯೂಟ್ಯೂಬ್ ಯಾರು ಕಂಡುಹಿಡ್ದಿದ್ದು? ಒಂದು ಮೈಂಡೇ. ಏರೋಪ್ಲೇನ್ ಯಾರು? ಮೈಂಡೇ. ಮೊಬೈಲ್ ಯಾರು? ಮೈಂಡೇ. ಅಂದರೆ ಒಂದು ಮೈಂಡಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ಸ್ಗಳಾಗಿದೆ ಅಂದರೆ ನಮ್ಮಲ್ಲಿ ಎಷ್ಟು ಮೈಂಡ್ಸ್ ಇದೆ. ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ? 146 ಕೋಟಿ ನಮ್ಮ ದೇಶದ್ದು. ಕರ್ನಾಟಕದಲ್ಲಿ 6.87 crores. ಇಷ್ಟು ಜನ ಅವರ ಥಿಂಕಿಂಗ್ ಪ್ಯಾಟ್ರನ್ನ ಚೇಂಜ್ ಮಾಡಬೇಕು. ಏನು ನಾವು ಯೋಚನೆ ಮಾಡ್ತಿದ್ದೀವಿ? ನಾವು ಏನು ಮಾಡಬೇಕು ಅದನ್ನು ಮಾಡ್ತಿಲ್ಲ, ಮಾಡದೇ ಇರೋದನ್ನ ಯೋಚನೆ ಮಾಡ್ತಿದ್ದೀವಿ. ಇಡೀ ಪ್ರಪಂಚದಲ್ಲೇ ಅತಿ ಶ್ರೀಮಂತವಾದಂಥ ಜಾಗ ಯಾವುದಪ್ಪ ಅಂದರೆ ಸ್ಮಶಾನ. ಯಾಕೆ ಅಂದರೆ ಅಲ್ಲಿ ಎಲ್ಲರೂ ತಮ್ಮ ಮೈಂಡನ್ನು ಯೂಸ್ ಮಾಡದೆ ಹೋಗ್ಬಿಟ್ಟಿದ್ದಾರೆ. ಆ ಮೈಂಡನ್ನು ನಾವು ಯೂಸ್ ಮಾಡಿದರೆ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗೆ ಇರ್ತಿದ್ದಿಲ್ಲ. ಇದು ನಮ್ಮ ಶಕ್ತಿ ಇರುವಂಥದ್ದು. ಸೊ ಏನು ಮಾಡಬೇಕು ಈ ಮೈಂಡನ್ನು ಅನ್ನೋದಕ್ಕೆ ಸ್ವಲ್ಪ ಡೀಪಾಗಿ ಹೋಗೋಣ. ಯಾಕಂದರೆ ಇವತ್ತು ನಾವು ಶುರು ಮಾಡೋ ಮುಂಚೆ ನಾವು ಸಂಕಲ್ಪ ಮಾಡಬೇಕು. ವಿಕಾಸ ದರ್ಪಣ ಅಂದರೆ ನಾನು ಮಿರರ್ ಮುಂದೆ ನೋಡಿದಾಗ ನನ್ನಿಂದ ಅಭಿವೃದ್ಧಿ ಶುರು ಆಗಬೇಕು, ನನ್ನಿಂದ ದೇಶಕ್ಕೆ ಸಿಗಬೇಕು. ಇವತ್ತು ಏನಾಗಿದೆ, ನನಗೇನು ಸಿಗ್ತೈತೆ ಉಚಿತವಾಗಿ ಅನ್ನೋದು ಕಡೆ ನೋಡ್ತಾ ಇದ್ವಿ. ನನಗೆಲ್ಲ ಉಚಿತವಾಗಬೇಕು, ನಾನು ಉಚಿತವಾಗಿ ಏನು ಕೊಡ್ತಾಯಿದ್ದೀನಿ ಸಮಾಜಕ್ಕೆ ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ವಿ ಆರ್ ಜಸ್ಟ್ ರಿಸೀವರ್, ಗಿವರ್ ಆಗಬೇಕು. ಕೊಡೋ ಕಡೆ ಮಾತ್ರ ನಮ್ಮ ಗಮನ ಇರಬೇಕು. ಯಾಕಂದರೆ ನೀವು ಏನು ಕೊಡ್ತೀರೋ ಅದೇ ನಿಮ್ಗೆ ಸಿಗುತ್ತೆ. ನೀವು ಒಳ್ಳೇದು ಕೊಟ್ಟರೆ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು ಸಿಗುತ್ತೆ. ಇದು ಲಾ ಆಫ್ ಕರ್ಮ ಅಂತೀವಿ, ಅಥವಾ ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್. ನಿಮಗೆ ಪ್ರಾಕ್ಟಿಕಲಾಗಿ ಹೇಳ್ತೀನಿ ನಾನು. ಮೈಂಡ್ ಬಗ್ಗೆ ಹೋಗೋಣ. ನಾವು ಮೊಟ್ಟ ಮೊದಲನೇ ಪೂಜೆ ಯಾರಿಗೆ ಮಾಡ್ತೀವಿ ಅಲ್ಲಿ? ಗಣಪತಿಗೆ ಮಾಡ್ತೀವಿ. ಯಾಕೆ ಗಣಪತಿ ಪೂಜೆ ಮಾಡೋದು? ಗಣಪತಿ ಅಂದರೆ ಮೈಂಡು. ನಮ್ಮ ಮನಸ್ಸು ಮಾಡಿದ್ರೆ ಮಾತ್ರ ಎಲ್ಲವೂ ಸಾಧ್ಯ. ಸೊ ಗಣಪತಿಗೆ ಇಬ್ಬರು ಅಂತಾರೆ ಸಿದ್ಧಿ ಬುದ್ಧಿ ಅಂತ. ಅಂದರೆ ನಮಗೆ ಸಿದ್ಧಿ ಬೇಕು ಅಂದರೆ ಬುದ್ಧಿ ಇರಬೇಕು. ಅವೆರಡನ್ನೂ ನಾವು ಯೂಸ್ ಮಾಡಬೇಕು ಅಂದರೆ ನಾವು ಮನಸ್ಸನ್ನು ಮಾಡಬೇಕು. ನಮಗಿಲ್ಲೇ ಹತ್ರದಲ್ಲಿ ಗೊರೂರಿನಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಅಂತಿದೆ. ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ ನಾನು. ಅಲ್ಲಿ ಒಂದು ವ್ರತ ಇದೆ. ಏನಪ್ಪ ಅಂದರೆ 48 ದಿನ ಏನಾರೋ ಒಂದು ನಾವು ಆಸೆ ಇದೆ. ಫಾರ್ ಎಕ್ಸಾಂಪಲ್ ನಾನು ಮನೆ ಕಟ್ಟಿಸ್ಬೇಕು, ಅಥವಾ ನನ್ನ ಮಗಳು ಮದುವೆ ಆಗಬೇಕು, ಅಥವಾ ನಮ್ಮ ಮಗನ ಕೆಲಸ ಸಿಗಬೇಕು, ಅಥವಾ ಏನೋ ನನಗೆ ಆರೋಗ್ಯದ ಸಮಸ್ಯೆ ಇದೆ, ಅವೆಲ್ಲ ರೆಕ್ಟಿಫೈ ಆಗಬೇಕು ಅಂದರೆ ನಾನು ಈ ವ್ರತನ ಮಾಡ್ತೀನಿ ಅಂದ್ಬಿಟ್ಟು ₹1 ಕಾಯಿನನ್ನು ಇಟ್ಕೊಂಡು ಅಕ್ಕಿನ ಕೈ ಮುಷ್ಟಿಲಿ ಇಟ್ಕೊಂಡು ಸಂಕಲ್ಪ ಮಾಡಿಬಿಟ್ಟು ಅಷ್ಟಲಕ್ಷ್ಮಿದ ಸ್ತೋತ್ರ ಓದ್ತಾ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಬರೋದು, ಒಂದು ಡಬ್ಬಿಲಿ ಹಾಕ್ಕೊಂಡು ಬರೋದು. ಇದು ಎಷ್ಟು ದಿನ ಮಾಡಬೇಕು? 48 ದಿನ ಮಾಡಬೇಕು. 48 ದಿನ ಆದಮೇಲೆ ನೀವು ಹೇಳ್ತೀರಾ,
ಅದ್ಭುತಗಳಾಗಿದೆ. ಹೆಂಗೆ ಅದ್ಭುತಗಳಾಗಿದೆ ಅಂದರೆ ಕೆಲವೊಬ್ರಿಗೆ 48 ದಿನದ ಒಳಗಡೆ ಅವ್ರಿಗೆ ಏನು ಸಂಕಲ್ಪ ಆಸೆ ಐತೆ ಅದು ನೆರವೇರಿಬಿಟ್ಟಿರುತ್ತೆ, ಅಥವಾ 48 ದಿನ ಆಗಿ ಸ್ವಲ್ಪ ದಿನದಲ್ಲಿ ಆಗೋಗ್ಬಿಡ್ತೈತೆ ಆ ಕಲಿಸ್ಗಳು. ಆವಾಗ ನಾವು ದೇವ್ರೇ ಮಹಾಲಕ್ಷ್ಮಿ ತಾಯಿ ನನ್ನ ಕಂಡುಬಿಟ್ಬಿಟ್ಲು ಅಂತಾರೆ. ಬಟ್ ಮಹಾಲಕ್ಷ್ಮಿ ಎಲ್ಲಿದೆ ಗೊತ್ತಾ? ಎಂಥ ಅದ್ಭುತವಾದದ್ದನ್ನು ನಮ್ಮ ಒಳಗಡೆ ಇದೆಯಲ್ಲ, ಅಷ್ಟಲಕ್ಷ್ಮಿಗಳು ನಮ್ಮಲ್ಲೇ ಜಾಗೃತಿ ಆಗುತ್ತೆ. ಆ 48 ದಿನದಲ್ಲಿ ಅದಕ್ಕೊಂದು ಮಂಡಲ ಅಂತೀವಿ. ಏನು 48 ದಿನ? ಅದು ಸೈನ್ಸ್ ಹೇಳ್ತೀನಿ. ಇದರಲ್ಲಿ 27 ನಕ್ಷತ್ರ, 9 ಗ್ರಹ ಮತ್ತು 12 ರಾಶಿ ಎಲ್ಲ ಸೇರಿದ್ರೆ ಒಟ್ಟು 48 ಬರುತ್ತೆ. ಸೈನ್ಸ್ ಪ್ರಕಾರ ತೊಗೊಂಡ್ರೆ ಇಡೀ ನಮ್ಮ ಶರೀರದಲ್ಲಿ ಸೆಲ್ಸ್ಗಳು ಎಲ್ಲ ಬದಲಾವಣೆ ಆಗಬೇಕು. ನಮ್ಮ ಮೈಂಡ್ ಸೆಟ್ಸ್ಗಳು ಏನಿದೆ ಗೊತ್ತಾ, ಆ ನೆಗೆಟಿವ್ ಹ್ಯಾಬಿಟ್ಸ್ ಎಲ್ಲ ಹೋಗಬೇಕು ಅಂದರೆ 48 ದಿನ ಏನು ನೀವು ಸತತವಾಗಿ ಅಭ್ಯಾಸ ಮಾಡ್ತೀರಾ ಅದಕ್ಕೆ ನೀವು ಹೊಂದ್ಕೊಂಡ್ಬಿಡ್ತೀರ. ಅದಿಲ್ಲದೆ ಜೀವನ ಮಾಡೋಕ್ಕಲ್ಲ, ಅಂದರೆ ಅಡಿಕ್ಟ್ ಆಗೋಗ್ಬಿಡ್ತೀರ. ಈ ಮೈಂಡ್ ಚೇಂಜ್ ಆಗಬೇಕು ಅಂದರೆ ನೀವು 48 ದಿನದ ವ್ರತ ಮಾಡಬೇಕು ಅಂತಾರೆ. ನಾವು ಹುಟ್ಟಿನಿಂದ ಇಲ್ಲಿವರೆಗೂ ನಾವು ಏನೇನು ಥಿಂಕಿಂಗ್ ಮಾಡ್ತಾಯಿದ್ದೀವಿ ಗೊತ್ತಾ, ಅವೆಲ್ಲ ರಾಂಗು. ತಪ್ಪು ನಮ್ಮದಲ್ಲ, ನಮ್ಮ ಸಿಸ್ಟಮಿನ ತಪ್ಪದು. ಏನು ಮಾಡಿದ್ದಾರೆ, ನಮ್ಮ ತಂದೆ ತಾಯಿ ನಮ್ಗೆ ಏನು ಇನ್ಪುಟ್ ಕೊಟ್ಟರೋ ಅದ್ರ ತಕ್ಕಾಗೆ ನಾವು ಔಟ್ಪುಟ್ ಆಗಿದ್ದೀವಿ. ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನು ನಮ್ಗೆ ಏನು ಇನ್ಪುಟ್ ಕೊಡ್ತೋ ಅದ್ರ ತಕ್ಕಾಗೆ ನಾವು ಔಟ್ಪುಟ್ ಆಗಿದ್ದೀವಿ. ಚೇಂಜ್ ಯಾರು ಮಾಡಬೇಕಾಗಿರೋದು? ನಾವೇ ಮಾಡಬೇಕು. ನಮ್ಮಿಂದನೇ ಚೇಂಜ್ ಆಗಬೇಕು. ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡ್ತೀವಿ, ಹೇಳಿ ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರಬೇಕು, ನೀನು ಚೆನ್ನಾಗಿರಬೇಕು. ಎಲ್ಲರೂ ನಾವು ನಮ್ಮ ಮಕ್ಳಿಗೆ ನೀನು ಇಡೀ ದೇಶನ ನೋಡ್ಕೊಳ್ಳೋಂಗೆ ಆಗಬೇಕು, ಎಲ್ರಿಗೂ ಒಳ್ಳೇದು ಮಾಡಬೇಕು, ನಿನ್ನಿಂದ ನಮ್ಮ ರಾಜ್ಯ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂತ ನಾವು ಹೇಳ್ಕೊಡಲ್ಲ. ಸೊ ನಮ್ಮ ಮೈಂಡ್ ಏನಾಗುತ್ತೆ, ಇಷ್ಟೇ ಆಗಿಬಿಡ್ತೈತೆ, ಅಲ್ಲಿಂದ ಆಚೆ ಬರೋಲ್ಲ. ಇವತ್ತು ಕೂಡ ನಾವು ಪ್ರತಿಯೊಬ್ಬರು ಹೋರಾಟ ಮಾಡ್ತಿರೋದು ನಮ್ಮ ಜೀವನಕ್ಕೆ, ನಮ್ಮ ಮನೆಯವ್ರ ಜೀವನಕ್ಕೆ. ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ತಂದೆ ತಾಯಿ, ಅದಕ್ಕಿಂತ ಹೆಚ್ಚು ಹೋಗೋದೇ ಇಲ್ಲ. ಇದನ್ನು ಯಾರು ಮಾಡ್ಕೊಂಡಿರೋದಿಲ್ಲ? ನಾವು ಲಿಮಿಟೆಡ್ ಮಾಡ್ಕೊಂಬಿಟ್ಟಿದ್ದೀವಿ. ಇವತ್ತು ವಿಕಾಸ ದರ್ಪಣ ನಾವು ಏನಕ್ಕೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾಯಿದ್ದೀವಲ್ಲ, ಮ್ಯಾಕ್ರೋಯಿಂದ ಮೈಕ್ರೋ ಲೆವೆಲ್ಗೆ ಹೋಗ್ತೀವಿ. ಇವತ್ತು ಹೇಳ್ತಾ ಇದ್ದೀನಿ, ಇಡೀ ಮೀಡಿಯಾದಲ್ಲೇ ಇದೊಂದು ಮೂಮೆಂಟ್ ಆಗುತ್ತೆ. ಏನು ಮೂಮೆಂಟು ಅಂದರೆ, ನಾವು ತಪ್ಪು ತೋರಿಸಲ್ಲ, ನಾವು ಅಭಿವೃದ್ಧಿಗೆ ನಾವು ಒಟ್ಟಿಗೆ ಸೇರಿಕೊಂಡು ನಾವು ಲಿಫ್ಟ್ ಮಾಡೋದಕ್ಕೆ ಬದ್ಧರಾಗಿದ್ದೇವೆ. ಈ 224 ಕಾನ್ಸ್ಟಿಟ್ಯೂಯೆನ್ಸಿಲೂ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಲೂ ಅದರದ್ದೇ ಆದಂಥ ಒಂದು ನ್ಯಾಚುರಲ್ ರಿಸೋರ್ಸಸ್ ಇರುತ್ತೆ. ಇವಾಗ ತಿಪ್ಟೂರು ತೊಗೊಳ್ಳಿ, ಕೊಬ್ಬರಿ, ತೆಂಗಿನಕಾಯಿ, ಅದನ್ನು ಹೆಂಗೆ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ. ಒಂದೊಂದು ಊರಲ್ಲೂ ಈ ಥರ ಒಂದು ಡೆವಲಪ್ಮೆಂಟ್ ಮಾಡೋದು ಕಡೆ ಹೋಗ್ತೀವಿ ನಾವು. ಜೊತೆಲಿ ಅಲ್ಲಿ ಟೂರಿಸ್ಟ್ ಸ್ಪಾಟ್ಸ್ಗಳು ಏನು ರೀ, ನಮ್ಮಲ್ಲಿರುವಂಥ ದೇವಾಲಯಗಳೇನು, ಒಂದೊಂದು ಜಾಗದಲ್ಲೂ ಒಂದು ಅದ್ಭುತವಾಗಿದೆ. ಆ ಅದ್ಭುತವಾದಂಥ ಟೂರಿಸ್ಟ್ ಸ್ಪಾಟ್ಗಳನ್ನ ಗುರುತಿಸಿ ಇಡೀ ಪ್ರಪಂಚನ ನಮ್ಮ ಕಡೆ ಸೆಳಿಬೇಕು. ಅದಕ್ಕೆ ನಾವು ನೀವು ಒಟ್ಟಿಗೆ ವರ್ಕ್ ಮಾಡಬೇಕು. ನಾವು ನೀವು ಒಟ್ಟಿಗೆ ಆಯಿತು ಅಂದರೆ ನಾವು ಹೇಳ್ದಂಗೆ ಸರ್ಕಾರ ಕೇಳಬೇಕು, ಸರ್ಕಾರ ಹೇಳ್ದಂಗೆ ನಾವು ಕೇಳೋಂಗಿಲ್ಲ. ಇದೊಂದು ರಾಂಗ್ ಇದು ಇನ್ಫಾರ್ಮೇಷನ್ ಐತೆ ನಮ್ಮಲ್ಲಿ. ನಾವು ಒಬ್ಬರ MLA ಮಾಡೋದಾಗಲಿ, ಒಂದು ಸರ್ಕಾರ ತರೋದಾಗಲಿ ಏನಕ್ಕೆ ಅಂದರೆ ನಮ್ಮ ಅಭಿವೃದ್ಧಿಗೆ ಅವ್ರು ವರ್ಕ್ ಮಾಡಬೇಕು. ನಾವೇನು ಮಾಡ್ತೀವಿ ಇಲ್ಲಿ, ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ನಿಂತ್ಕೊಳ್ತೀವಿ, ಅಲ್ಲಿ ಮಾಡ್ತಿರೋ ತಪ್ಪು ನಾವು. ಅವರು ನಮ್ಮ ಮನೆ ಮುಂದೆ ಬರ್ತಾರೆ ಯಾವಾಗ, ಎಲೆಕ್ಷನ್ ಟೈಮಲ್ಲಿ. ಅದಾದಮೇಲೆ ಏನಾಯಿತು, ನಾವು ಅವ್ರ ಮನೆ ಹತ್ರ ಹೋಗ್ತೀವಿ. ಅದು ಹಾಕ್ಕೂಡ್ದು. ನಮ್ಮ ಒಂದು ವರ್ಕ್ ಹೆಂಗಿರ್ಬೇಕು, ವ್ಯಾಲ್ಯೂ ಹೆಂಗಿರ್ಬೇಕು ಅಂದರೆ, ಇವಾಗ ನೋಡಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ ಅಂದ್ಬಿಟ್ಟು ನಮ್ಮ ಕಿರಣ್ ಮಜುಮ್ದಾರ್ ಅವರು ಒಂದು ಇಶ್ಯೂನ ರೈಸ್ ಮಾಡಿದ್ರು. ಇಮಿಡಿಯೇಟಾಗಿ ಸರ್ಕಾರ ಬಂದು ಏನು ಪ್ರಾಬ್ಲಮ್ ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಅಂದರು. ಸೆಂಟ್ರಲಲ್ಲಿ ರೈತರ ಬಗ್ಗೆ ಸ್ವಲ್ಪ ಸಮಸ್ಯೆ ಆದಾಗ ಅಣ್ಣಾ ಹಜಾರರು ರೈಸ್ ಮಾಡಿದ್ರು. ಇಮಿಡಿಯೇಟಾಗಿ ಸೆಂಟ್ರಲ್ ಗೌರ್ಮೆಂಟು ಬೇಡ ನಾವು ರೆಕ್ಟಿಫೈ ಮಾಡ್ತೀವಿ ಅಂದರು. ಆ ವಾಯ್ಸ್ ರೈಸ್ ಮಾಡಬೇಕು. ಆ ವಾಯ್ಸ್ ಯಾವಾಗ ಅವರು ಕೇಳ್ತಾರೆ ಅಂದರೆ ನಾವು ಆ ರೀತಿಲಿ ಬೆಳಿಬೇಕು. ನಾವು ಒಬ್ರೊಬ್ರು ನಾವು ಮಾತು ಕೇಳೋಂಗೆ ಆಗಬೇಕು. ಅದು ಯಾವಾಗ ಆಗುತ್ತೆ ಅಂದರೆ ನಮ್ಮಿಂದ ಕಾಂಟ್ರಿಬ್ಯೂಷನ್ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ವಿಕಾಸ ದರ್ಪಣದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, 224 ಕಾನ್ಸ್ಟಿಟ್ಯೂಯೆನ್ಸಿಲೂ ವೆಲ್ ಬೀಯಿಂಗ್ ರಿಪೋರ್ಟರ್ಸ್ ಇರ್ತಾರೆ. ನಮ್ಮ ಆಯುಷ್ ಟಿವಿಯಿಂದ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಅವ್ರುಗಳು ಆ ಫೀಲ್ಡಲ್ಲಿ
ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ರೂರಲಿಂದ ಹಿಡಿದು ಅರ್ಬನ್ವರೆಗೂ ಒಂದೊಂದು ಮನೆಯೂ ಹೇಗೆ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಅವರು, ನಾವು, ನೀವು ಒಟ್ಟಿಗೆ ಸೇರಿ ವರ್ಕ್ ಮಾಡ್ತೀವಿ. ಇಡೀ ಭಾರತದಲ್ಲೇ ಅತಿ ಶಕ್ತಿಯುತವಾದಂಥ ಶ್ರೀಮಂತವಾದಂಥ ರಾಜ್ಯ ಮಾಡೋಣ ಕರ್ನಾಟಕನ. ಇದು ಯಾವಾಗ ಆಗುತ್ತೆ ಅಂದರೆ ನಾವು ಒಟ್ಟಿಗಾದ್ರೆ ಮಾತ್ರ ಆಗುತ್ತೆ. ದಯವಿಟ್ಟು ಹೇಳ್ತೀನಿ, ಯಾರೋ ಬಂದಂಗೆ ಅಭಿವೃದ್ಧಿ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. ಯಾರೂ ಬರಲ್ಲ, ನಾವೇ ಮಾಡಬೇಕು, ನಮ್ಮಿಂದ ಆಗಬೇಕು ಹೊರತು ಹೊರಗಡೆಯಿಂದ ಎಲ್ಲಿಂದನೂ ಏನೂ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದುವೇ ಈ ವಿಕಾಸ ದರ್ಪಣ. ಈ ವಿಕಾಸ ದರ್ಪಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಯಾವುದೇ ಫೀಲ್ಡಲ್ಲಿ ಇರಲಿ, ಆ ಫೀಲ್ಡಲ್ಲಿ ಅವನಿಗೆ ಲಿಫ್ಟ್ ಮಾಡೋದಕ್ಕೆ ನಾವಿದ್ದೀವಿ. ಈ ಕಾರ್ಯಕ್ರಮ ನೋಡ್ಕೊಂಡು ಹೋಗ್ತಾ ಇರಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಏನು ಎಪಿಸೋಡ್ಗಳು ಮಾಡ್ತಾಯಿದ್ದೇವೆ ಸಂಚಿಕೆಗಳಲ್ಲಿ ಒಂದೊಂದು ಐಡಿಯಾನೂ ಕೊಡ್ತೀನಿ ನಾನು. ಆ ಐಡಿಯಾಗಳೇ ಸಾಕು, ಅದನ್ನ ಇಟ್ಕೊಂಡು ನೀವು ಎಲ್ಲೋ ಹೋಗ್ಬೋದು. ನೀವು ಮಾಡುವಾಗ ನಿಮ್ಗೆ ಏನೇ ಸಮಸ್ಯೆ ಆದರೂ ನಾವಿದ್ದೀವಿ ನಿಮ್ಮ ಜೊತೆಲಿ, ಒಟ್ಟಿಗೆ ಸೇರ್ ಮಾಡೋಣ. ನಮ್ಮ ಡ್ಯೂಟಿ ನಿಮ್ಮ ಸಕ್ಸಸ್ಗೆ ವರ್ಕ್ ಮಾಡೋದು, ನಿಮ್ಮ ಡ್ಯೂಟಿ ನಮ್ಮ ಎಲ್ಲರ ಸಕ್ಸಸ್ಗೆ ವರ್ಕ್ ಮಾಡೋದು. ಇದು ನಮ್ಮ ಚಾನಲಿಂದನೇ ಶುರು ಮಾಡೋಣ. ಇವತ್ತು ಐಸ್ ಟಿ ವಿ ನೋಡೋರು ಎಷ್ಟು ಜನ ಅವರೇ? ತುಂಬ ಜನ ಅವರ? ಇಲ್ಲ, ನಿಮಗೂ ಗೊತ್ತು, ನನಗೂ ಗೊತ್ತು. ಏನಕ್ಕೆ ನಾವು ಬರೀ ಸಕಾರಾತ್ಮಕವಾದಂಥ ಕಾರ್ಯಕ್ರಮ ಕೊಡ್ತೀವಿ. ಜಾಸ್ತಿ ಯಾವ ಚಾನಲ್ ನೋಡ್ತೀವಿ? ಒಳ್ಳೆ ವಿಷಯ ಇರೋದು ನೋಡ್ತೀವೋ, ಕೆಟ್ಟದ್ದು ನೋಡ್ತೀವೋ? ಆ ಹುಡುಗಿ ಅಥವಾ ಆ ಹೀರೋಯಿನ್ನು, ಆ ಹೀರೋದು ಏನು ಸಂಬಂಧ ನಮಗೆ ಬೇಕಾ? ಏನಾರೋ ಒಂದು ಮನೆ ಕೆಲಸ ಆಗ್ತಿರೋವಂಥದ್ರ ಬಗ್ಗೆ ಏನಾರೋ ಒಂದು ವಿಚಾರ ನಡೀತಿದ್ರೆ ನಾವು ಅದನ್ನು ಹಾಕೊಂಡು ನೋಡ್ತಿರ್ತೀವಿ. ಯಾರ್ದೋ ಒಬ್ರದ್ದು ಮಾನ ಮರ್ಯಾದೆ ಹೋಯ್ತು, ಅದನ್ನು ನಾವು ಕಣ್ಣು ಹಿಡಿದ್ಬಿಟ್ಟಿದ್ದೀವಿ ಅಂತ ಟಿ ವಿಲಿ ಹಾಕ್ತಿದ್ರೆ ಅದನ್ನು ನೋಡ್ತೀವಿ. ಅಂದರೆ ನಾವು ಬೇಕಾಗಿರೋದು ಕೆಟ್ಟದ್ದು, ಅದಕ್ಕೋಸ್ಕರ ಕೆಟ್ಟದ್ದು ತೋರಿಸ್ತಾರೆ. ಅವ್ರದ್ದೇನು ತಪ್ಪಿಲ್ಲ, ನಾವೇನು ನೋಡ್ತೀವೋ ಅದೇ ಕೊಡೋದವರು. ಚೇಂಜ್ ಎಲ್ಲಿಂದ ಆಗಬೇಕಿಲ್ಲ? ಇಲ್ಲಿಂದನೇ ಶುರು ಆಗಲಿ, ನಮ್ಮ ಮುಖಾಂತರನೇ ಶುರು ಆಗಲಿ. ನಾವು ನಿಮ್ಮ ಡೆವಲಪ್ಮೆಂಟ್ ವರ್ಕ್ ಮಾಡುವಾಗ ನೀವು ನಮ್ಮ ಡೆವಲಪ್ಮೆಂಟ್ಗೆ ಹೆಂಗೆ ವರ್ಕ್ ಮಾಡಬೇಕು ಅಂದರೆ ಒಳ್ಳೆ ವಿಚಾರಗಳನ್ನ ತೊಗೊಳ್ಳಿ. ಏನಕ್ಕೆ ಅಂದರೆ ನೀವು ಏನು ತೊಗೊಳ್ತಾರೋ ಅದೇ ಹೊರಗಡೆ ಬರೋದು. ನಮ್ಮಲ್ಲಿ ಒಂದು ಸೇಯಿಂಗ್ ಇದೆ ಇಂಗ್ಲೀಷಲ್ಲಿ, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತ. ಅಂದರೆ ನೀವು ಕಸ ತೊಗೊಂಡ್ರೆ ಕಸನೇ ಹೊರಗಡೆ ಬರೋದು. ನೀವು ತೊಗೊಳ್ಳೋದು ಚೇಂಜ್ ಆಗಬೇಕು, ಬರೀ ಅಭಿವೃದ್ಧಿ ಓರಿಯೆಂಟೆಡ್ ತೊಗೋಬೇಕು. ಆ ಇನ್ಪುಟ್ ತೊಗೊಳ್ತಾ ನಿಮ್ಗೆ ಅಂದಲ್ಲ, ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಲು 48 ದಿನ ನೀವು ಆ ವ್ರತ ಸಂಕಲ್ಪ ಮಾಡಿ ದೃಢವಾದ ನಂಬಿಕೆ ಆ ದೇವಿ ಮೇಲೆ ಇಟ್ಕೊಂಡು ಮಾಡುವಾಗ ಮೈಂಡು ಎಸ್ 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 ಇದೆ. ಲಾ ಆಫ್ ಅಟ್ರಾಕ್ಷನ್ನು. ಲಾ ಆಫ್ ಅಟ್ರಾಕ್ಷನ್ ಎಲ್ಲಿ ಉಟ್ಕೊಂಡಿದ್ದು ಅಂದರೆ ನಮ್ಮ ದೇಶದ್ದೇ. ಅದು ಚೆನ್ನಾಗಿ ಬ್ಯೂಟಿಫೈ ಮಾಡಿಬಿಟ್ಟು ನಮ್ಗೆ ಕೊಟ್ಟರವರು. ಸೀಕ್ರೆಟ್ ಬುಕ್ಕಿಂದ ಅದು ತುಂಬ ಪಾಪ್ಯುಲರ್ ಆಯಿತು. ಏನು ಲಾ ಆಫ್ ಅಟ್ರಾಕ್ಷನ್ನು? ಇವು ನಾವು ಯಾವುದೇ ದೇವಾಲಯಕ್ಕೆ ಹೋಗ್ತೀವಿ, ದೇವಾಲಯಕ್ಕೆ ಹೋದಾಗ ಮಹಾಮಂಗಳಾರತಿ ಟೈಮಲ್ಲಿ ಅಲಂಕಾರ ಆಗಿ ಮಹಾಮಂಗಳ ಜನರು ಎಲ್ಲರೂ ಮುತ್ಕೊಂಡು ನೋಡ್ತೀವಿ. ಏನಕ್ಕೆ ಹೇಳಿ? ಆಗ ನೋಡುವಾಗ ಅಯ್ಯೋ ದೇವ್ರದ್ದು ಎಷ್ಟು ಅಲಂಕಾರವಾಗಿದೆ, ಎಷ್ಟು ಚೆನ್ನಾಗಿದೆ, ನಂಗೆ ಒಳ್ಳೇದಾಗುತ್ತೆ ನೀವು ಅಂದ್ಕೊಳ್ತಾರೆ, ಒಳ್ಳೇದಾಗ್ಬಿಡುತ್ತೆ. ನಿಮಗೆ ಆಗಲಿ ಆ ಮೈಂಡ್ಗೆ ಅನ್ನೋದಕ್ಕೇ ಆ ಥರ ಒಂದು ಅಲಂಕಾರ, ದೀಪ, ಆ ಒಂದು ಪೂಜೆ ಎಲ್ಲ ದೇವಾಲಯ ಅಂದರೆ ಇಟ್ಸ್ ಎ ಸೈನ್ಸ್. ಅದು ಆ ಎನರ್ಜಿ ಲೆವೆಲ್ ಆ ರೇಂಜಲ್ಲಿ ಇರುತ್ತೆ. ಆ ಎನರ್ಜಿ ಎಲ್ಲಿ ಆ್ಯಕ್ಟಿವೇಟ್ ಆಗುತ್ತಲ್ಲೇ ನಮ್ಮೊಳಗಡೆ ಆ್ಯಕ್ಟಿವೇಟ್ ಆಗುತ್ತೆ. ನಾನು ಇವತ್ತು ಮಾತು ಹೇಳ್ತಾ ಇದ್ದೀನಿ. ಈ ಮೊದಲನೇ ಎಪಿಸೋಡ್ ನಾವು ಏನು ಮಾಡ್ತಾಯಿದ್ವಿ, ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಮನಸ್ಸನ್ನು ಮಾಡಿ. ನೀವು ಮನಸ್ಸು ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಸೊ ವಿಕಾಸ ದರ್ಪಣ ಅಂದರೆ ಇವತ್ತು ಸಿಂಪ್ಲಿಫೈಗೆ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಅಭಿವೃದ್ಧಿಗೋಸ್ಕರ ಮಾಡುವಂತಹ ಒಂದು ಶೋ ಆಗುತ್ತೆ. ಇದು ನಿರಂತರವಾಗಿರುತ್ತೆ. ಇದೇನೋ ಒಂದು ಇಷ್ಟು ದಿನ ಬಂದ್ಬಿಟ್ಟು ಕ್ಲೋಸ್ ಆಗ್ತಿಲ್ಲ, ನಿರಂತರವಾಗಿರುತ್ತೆ. ಯಾಕಂದರೆ ಅಭಿವೃದ್ಧಿ ಅನ್ನೋದು ನಿರಂತರವಾಗಿರ್ಬೋದು. ಸಕ್ಸಸ್ ಒಂದು ಆಯ್ತು ಇನ್ನೊಂದು ಆಮೇಲೆ ಇನ್ನೊಂದು ಆಗ್ತಾ ಇರ್ಬೋದು. ಯಾಕಂದರೆ ಪ್ರತಿಯೊಬ್ಬರ ಸಕ್ಸಸ್ ಮೇಲೇ ನಮ್ಮ ಭಾರತದ ಸಕ್ಸಸ್ ನಿಂತಿರುವಂಥದ್ದು. ಸೊ ನೀವು ಸಕ್ಸಸ್ ಆಯಿತು ಅಂದರೆ ಇದೇ ನೀವು ಕಾಂಟ್ರಿಬ್ಯೂಷನ್ನು ನಮ್ಮ ದೇಶಕ್ಕೆ ಕೊಡುವಂಥದ್ದು. ಏನು ಸಕ್ಸಸ್ಸು ಅಂದರೆ ಎಲ್ಲ ಫೀಲ್ಡಲ್ಲೂ ಇರಬೇಕು. ಮೊದಲನೇದಾಗಿ ಏನೇ ಬಂದರೂ ಡಿಸ್ಟರ್ಬ್ ಆಗಬಾರ್ದು, ಆ ಥರ ಒಂದು ಮನಸ್ಥಿತಿ ಇರಬೇಕು. ಎರಡನೇದು ಆರೋಗ್ಯ ತುಂಬ ಇಂಪಾರ್ಟೆಂಟು. ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಾನು ಆರೋಗ್ಯದ ಬಗ್ಗೆ. ಆರೋಗ್ಯ ತುಂಬ ಇಂಪಾರ್ಟೆಂಟು. ಮೂರನೇದು ದುಡ್ಡಿಲ್ಲ ಅಂದರೆ ನಮ್ಮ ಮನೇಲಿ ನಮ್ಗೆ ಯಾರೂ ಕೇರ್ ಮಾಡಲ್ಲ. ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅದು ನೀವು ನೋಡಿ. ಏನೇ ಸಮಸ್ಯೆ ಆದರೂ ಅಮೇರಿಕದ ಬಗ್ಗೆ ನಾವು ನೋಡ್ತೀವಿ. ಅಮೇರಿಕ ಯಾರಿಗೆ ಸಪೋರ್ಟ್ ಮಾಡುತ್ತೆ? ಅಮೇರಿಕ ಯಾಕೆ ಹೇಳಿ? ಅಮೇರಿಕ ಶ್ರೀಮಂತವಾದಂಥ ದೇಶ. ಅದು ಯಾಕೆ ನಾವಾಗಬಾರ್ದು? ನಮ್ಮ ಮೇಲೆ ಎಲ್ಲರೂ ಯಾಕೆ ಡಿಪೆಂಡ್ ಆಗಬಾರ್ದು? ಹಿಂದೆ ಭಾರತ ಏನು ಗೊತ್ತಾ, ಇಡೀ ಭೂಮಿಲಿನ ಅತಿ ಶ್ರೀಮಂತವಾದಂಥ
ದೇಶ ಆಗಿತ್ತು. ಅದನ್ನು ಯಾರು ಹಾಳು ಮಾಡಿದ್ರು, ಅದನ್ನು ಹೆಂಗೆ ಸರಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಮುಂದೆ ನಾವು ಮಾತಾಡೋಣ. ಸೊ ಮೂರನೇದು ದುಡ್ಡು. ಪ್ರತಿಯೊಬ್ಬರಿಗೂ ದುಡ್ಡು ಬೇಕೇ ಬೇಕು, ತುಂಬ ಇಂಪಾರ್ಟೆಂಟು. ನಾಲ್ಕನೇ ವಿಚಾರ ದುಡ್ಡು ಆದಮೇಲೆ ಫ್ಯಾಮಿಲಿ, ಕುಟುಂಬ ರೀ. ಇವಾಗ ನಾವು ಏನಾರು ಒಂದು ಅಚೀವ್ ಮಾಡಿದ್ವಿ, ಅದನ್ನು ಮನೆಗೆ ಹೋಗಿ ಹೇಳೋದಕ್ಕೆ ಮನೇಲಿ ಯಾರು ಇರಬೇಕು, ಅದನ್ನು ಸ್ಪಂದಿಸಬೇಕು. ಹಂಗಾಗಿ ಫ್ಯಾಮಿಲಿ ತುಂಬ ತುಂಬ ಇಂಪಾರ್ಟೆಂಟು. ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಅದಾದಮೇಲೆ ನಾವು ಎಲ್ಲಿದ್ದೀವಿ? ಸಮಾಜದಲ್ಲಿದ್ದೀವಿ. ನೀವು ಯೋಚನೆ ಮಾಡಿ, ನಾನು ನನ್ನ ಕುಟುಂಬ ಮಾತ್ರ ಚೆನ್ನಾಗಿದೆ, ಅಕ್ಕಪಕ್ಕದ ಮನೆಯವ್ರು ಚೆನ್ನಾಗಿಲ್ಲ ಅಂದರೆ ಹೆಂಗ್ರಿ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ? ಇವಾಗ ಕೊರೋನಾ ಪಕ್ಕದ ಮನೆಯವ್ರು ಬಂದಿದೆ ಅಂತ ತಿಳ್ಕೊಳ್ಳಿ, ನಾವು ಖುಷಿಯಾಗಿದ್ದು ಬಿಡ್ತೀವಿ. ಪಕ್ಕದ ಮನೆಯವ್ರು ಕೊರೋನಾ ಬಂದಿದೆ, ನಮ್ಮ ಮನೆಗೆ ಬಂದುಬಿಟ್ರೆ ಭಯ ಇರೋಲ್ವ? ಸೊ ಹಂಗೇ ಪಕ್ಕದ ಮನೆಯವರು ಚೆನ್ನಾಗಿರ್ಬೇಕು, ಅಕ್ಕಪಕ್ಕದವ್ರು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಖುಷಿಯಿಂದ ಆನಂದವಾಗಿತ್ತು ಅಂದರೆ ಅಲ್ಲಿ ನೋಡಿ ಸುಖ ಇರುತ್ತೆ, ಆನಂದ ಇರುತ್ತೆ. ಮತ್ತು ಸಮಾಜದಲ್ಲಿ ನಮಗೆಲ್ಲರನ್ನು ಪ್ರೀತಿಸಬೇಕು, ಗೌರವಿಸ್ಬೇಕು. ನಾವು ಬೇರೆಯವ್ರಿಗೆ ಪ್ರೀತಿಸಬೇಕು, ಗೌರವಿಸ್ಬೇಕು. ಸಮಾಜ ವೆರಿ ಇಂಪಾರ್ಟೆಂಟು. ಇನ್ನೊಂದು ಹೇಳ್ತೀನಿ, 4 ಇಲ್ಲೇ ಬಿಟ್ಟು ಹೊಂಟೋಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಏನಲ್ಲಿ ಆಧ್ಯಾತ್ಮಿಕ. ನೀವು ಸ್ಪಿರಿಚುವಲ್ ಫೀಲ್ಡಲ್ಲಿ ಇತ್ತು ಅಂದರೆ ಈ 4 ಫಾಲೋ ಮಾಡುತ್ತೆ. ನಾವು ಏನು ಮಾಡ್ತೀವಿ ಗೊತ್ತಾ? ಸ್ಪಿರಿಚುವಲ್ ಬಿಟ್ಬಿಡ್ತೀವಿ. ನಾವು ದುಡ್ಡು ಅಂತ ಹೋಗ್ತೀವಿ, ಅಥವಾ ಕುಟುಂಬ ಅಂತ ಹೋಗ್ತೀವಿ, ಅಥವಾ ಸಮಾಜದಲ್ಲಿ ಪವರ್ ಬೇಕು ಅಂತ ಹೋಗ್ತೀವಿ. ಇಲ್ಲ, ಅವೆಲ್ಲನೂ ನಿಮ್ಮ ಹಿಂದೆ ಬರಬೇಕು ಅಂದರೆ ನೀವು ಆಧ್ಯಾತ್ಮಿಕದಲ್ಲಿ ಬೆಳಿಬೇಕು. ಸೊ ಇಲ್ಲಿ ವಿಕಾಸ ದರ್ಪಣ ಅಂದರೆ ಈ 5 ಸೇರಿ ಅದರಲ್ಲಿ ಯಶಸ್ವಿ ಆದ್ರೇ ನಮ್ಮ ವಿಕಾಸ ಆಗುತ್ತೆ. ಆಮೇಲೆ ನಮ್ಮ ದೇಶ ಏನು ಇಡೀ ವಿಶ್ವಕ್ಕೆ 4 ರಿಲಿಜನ್ ಕೊಟ್ಟಿರುವಂಥದ್ದು: ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್, ಸಿಕ್ಕಿಸಮ್. ಈ 4 ರಿಲಿಜನ್ ಕೊಟ್ಟಿರುವಂಥ ಪುಣ್ಯಭೂಮಿ ರೀ ಇದು. ಓಲ್ಡೆಸ್ಟ್ ರಿಲಿಜನ್ನು ನಮ್ಮ ಸನಾತನ ಧರ್ಮ. ಎಲ್ಲನೂ ಇದ್ರ ಬೇಸ್ ಮೇಲೇ ನಿಂತಿರೋದು. ನೀವು ಯಾವುದೇ ರಿಲಿಜನ್ ತೊಗೊಳ್ಳಿ, ಅವು ಎಲ್ಲಿ ಬಂತಪ್ಪ ರೂಟು ಅಂದರೆ ನಮ್ಮ ಸನಾತನ ಧರ್ಮದಿಂದನೇ ಬರೋದು. ಸೊ ನಮ್ಮ ದೇಶ ಹೆಂಗೆ ಅಂದರೆ ಪ್ರತಿಯೊಂದು ರಿಲಿಜನ್ನಲ್ಲೂ ತೊಗೊಳ್ತೀವಿ ನಾವು ಒಳ್ಳೆಯದನ್ನು. ಯಾವುದು ನಾವು ಇದು ಬೇಡ ಅದು ಬೇಡ ಅನ್ನಲ್ಲ, ಎಲ್ಲ ರಿಲಿಜನ್ನಲ್ಲೂ ಒಳ್ಳೇದಿದೆ. ಪ್ರತಿಯೊಂದು ರಿಲಿಜನೂ ಒಳ್ಳೆಯದನ್ನೇ ಹೇಳಿದ್ದೆ. ಬಟ್ ಅದನ್ನು ಇಂಟರ್ಪ್ರಿಟೇಷನ್ ವ್ಯಕ್ತಿಗಳು ತಪ್ಪು ಮಾಡೋರು ಹೊರತು ಅದರ ಮೂಲ ಉದ್ದೇಶದಲ್ಲಿ ಯಾರೂ ಏನೂ ಕೆಟ್ಟದ್ದು ಹೇಳಿಲ್ಲ. ಸೊ ಈ ವಿಕಾಸ ದರ್ಪಣದಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇದೆ. ನಾನು ನೀವು ಸೇರಿಬಿಟ್ಟು ಒಟ್ಟಿಗೆ ನಮ್ಮ ರಾಜ್ಯನ ಅತಿ ಶ್ರೀಮಂತವಾದಂಥ ರಾಜ್ಯ ಮಾಡಬೇಕು. ಮೊದಲನೇದು, ನಮ್ಮ ರಾಜ್ಯನ ಸಂತೋಷಭರಿತವಾದಂಥ ರಾಜ್ಯ ಮಾಡಬೇಕು. ನಮ್ಮ ರಾಜ್ಯನ ಆರೋಗ್ಯಕರವಾದಂಥ ರಾಜ್ಯ ಮಾಡಬೇಕು. ಸೊ ಈ ನಿಮ್ಮ ವಿಕಾಸ ದರ್ಪಣ ಶುರು ಆಗಿದೆ. ಇದು ಜಸ್ಟ್ ಆರಂಭ. ಇನ್ನು ಒಂದೊಂದೇ ಎಪಿಸೋಡಲ್ಲಿ ಬೇರೆ ಬೇರೆ ವಿಚಾರನ ನಾನು ನಿಮ್ಮ ಮುಂದೆ ತೊಗೊಂಡ್ಬಿಡ್ತೀನಿ. ಒಗ್ಗಟ್ಟಿನಲ್ಲಿ ಬಲ ಇದೆ. ನಾನು ನೀವು ಸೇರಿ ಈ ವಿಕಾಸ ದರ್ಪಣನ ಮುಂದುವರ್ಸೋಣ. ನಮಸ್ತೆ.